ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಜನತಾ ಟಿವಿ. ನಾನು ಸುರಭಿಯಾಚಿಂದ. ಸಿಎಂ ಸಿದ್ದು ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಭೇಟಿ. ಈಗಾಗಲೇ ದೇವರಾಜು ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಮುಂದೆ ಸಿದ್ದು ವರಿಷ್ಠರ ಭೇಟಿ ಮಾಡಿ ಹಲವು ವಿಚಾರ ಚರ್ಚೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ವರಿಷ್ಠ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆ, ಉಪಚುನಾವಣೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದು ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ದೇವರಾಜು ಅರಸು ದಾಖಲೆ ಮುರಿದು ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ನಿನ್ನೆಗೆ. ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಮುಂದೆ ಸಿದ್ದು ಹೋಗಲು ರೆಡಿಯಾಗಿದ್ದಾರೆ. ವರಿಷ್ಠರ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ ವರಿಷ್ಠ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆ ಇರಬಹುದು, ಉಪಚುನಾವಣೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೆ ಈಗಾಗಲೇ ವರಿಷ್ಠ ವಿದೇಶ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಜನವರಿ 9ರಂದು ವಿದೇಶದಿಂದ ವಾಪಸ್ಸಾಗಲಿದ್ದಾರೆ. ರಾಹುಲ್ ಗಾಂಧಿ ವಾಪಸ್ಸಾದ ಬಳಿಕ ಭೇಟಿಗೆ ಅವಕಾಶ ಕೇಳಿದ್ದಾರೆ ಸಿಎಂ ಸಿದ್ದು ಅವರು. ಒಂದು ವೇಳೆ ಭೇಟಿಗೆ ಅವಕಾಶ ಕೊಟ್ರೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಮಯ ಹಾಗೂ ಭೇಟಿ ನಿಗದಿ ಮಾಡಿಕೊಂಡು ದೆಹಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ಲಭ್ಯ ಖಚಿತ ಬಳಿಕ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಸಿದ್ದು ಅವರು. ಜನವರಿ 10ರಂದು ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತೆರಳುವ ಸಾಧ್ಯತೆ ಇದೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ ಜನವರಿ 10ರಂದು ತೆರಳಲಿದ್ದಾರೆ. ಆದರೆ ದೆಹಲಿಗೆ ಹೋಗುವುದು ಇನ್ನೂ ಖಚಿತವಾಗಿಲ್ಲ. ಸಿಎಂ ಸಿದ್ದು ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ದೇವರಾಜು ಅರಸು ದಾಖಲೆ ಮುರಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಮುಂದೆ ಸಿದ್ದು ಹಾಜರಾಗಕ್ಕೆ ರೆಡಿ ಆಗ್ತಾ ಇದ್ದಾರೆ. ವರಿಷ್ಠರ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಕಾಂಗ್ರೆಸ್ ವರಿಷ್ಠ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಮಾಡಲಿದ್ದಾರೆ. ಹಾಗೆ ಈ ಭೇಟಿ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ, ಉಪಚುನಾವಣೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈಗಾಗಲೇ ವರಿಷ್ಠ ವಿದೇಶ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು. ಜನವರಿ 9ರಂದು ವಿದೇಶದಿಂದ ವಾಪಸ್ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ವಾಪಸ್ಸಾದ ಬಳಿಕ ಭೇಟಿಗೆ ಅವಕಾಶ ಕೇಳಿದ್ದಾರೆ ಸಿಎಂ ಸಿದ್ದು ಅವರು. ಒಂದು ವೇಳೆ ಭೇಟಿಗೆ ಅವಕಾಶ ಕೊಟ್ಟರೆ ದೆಹಲಿ ಪ್ರಯಾಣ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಮಯ ಹಾಗೂ ಭೇಟಿ ನಿಗದಿ ಮಾಡಿಕೊಂಡು ದೆಹಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ಲಭ್ಯ ಖಚಿತ ಬಳಿಕ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಸಿದ್ದು ಅವರು. ಜನವರಿ 10ರಂದು ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಜನವರಿ 10ರಂದು ದೆಹಲಿಗೆ ತೆರಳಲಿದ್ದಾರೆ. ಆದರೆ ದೆಹಲಿಗೆ ಹೋಗುವುದು ಇನ್ನೂ ಕೂಡ ಖಚಿತವಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಸಿಎಂ ಸಿದ್ದು ಅರಸು ರೆಕಾರ್ಡ್ ಬ್ರೇಕ್ ಬೆನ್ನಲ್ಲೇ ವರಿಷ್ಠರ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಸುರ್ವಿ, ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ 2793 ದಿನಗಳು ಅಂದ್ರೆ
ಇಂದಿಗೆ 2793 ದಿನಗಳ ಕಾಲ ಸುದೀರ್ಘವಾಗಿ ಆಡಳಿತ ಮಾಡತಕ್ಕಂತ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಜೊತೆಗೆ ಈ ಒಂದು ಹೆಗ್ಗಳಿಕೆ ಪಾತ್ರರಾದ ಬೆನ್ನಲ್ಲೇ ಒಂದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಏನು ತಾವೇ ಒಂದು ಅಂದ್ರೆ 5 ವರ್ಷದ ಮುಖ್ಯಮಂತ್ರಿ, ಅಲ್ಪಾವಧಿ ಮುಖ್ಯಮಂತ್ರಿ, ಸುದೀರ್ಘವಾದ ಮುಖ್ಯಮಂತ್ರಿ ಮತ್ತೆ ಪೂರ್ಣಾವಧಿ ಮುಖ್ಯಮಂತ್ರಿ ಎನ್ನುವ ಏನು ಆಶಾ ಮನೋಭಾವನೆ ಬರ್ತಿದೆ. ಯಾಕಂದ್ರೆ ನಿನ್ನೆನೆ ಸಹ ಒಂದು ನಾವು ಅವರ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲ 5 ವರ್ಷ ನಾನೇ ಮುಂದುವರಿಬಹುದು, ವರಿಷ್ಠರ ನಮ್ಮ ಪರವಾಗಿ ಇರ್ಬೋದು ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಅವರು ಮಾಧ್ಯಮದ ಎದುರಿಗೆ ಮಾತಾಡಿದ್ರು. ಸೊ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ ಇದೆ ಎನ್ನುವ ಒಂದು ಲೆಕ್ಕಾಚಾರ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಸುರಭಿ ನಾವಿಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ರಾಹುಲ್ ಗಾಂಧಿ ಇದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ವಾದ್ರಾ ಇದ್ದಾರೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಗೆ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರ ತಾಕತ್ ಅನ್ನೋದು ಏನಿದೆ ಅನ್ನೋದು ಗೊತ್ತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಯಾವಂತೂ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಏನು ಅಹಿಂದ ಶಕ್ತಿ ಪ್ರದರ್ಶನ ಮಾಡಿ ಒಂದು ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸುವ ಚಾಣಚಕ್ಯತೆ ಒಂದು ಸಿಎಂ ಸಿದ್ದರಾಮಯ್ಯವ್ರಿಗಿದೆ. ಸೊ ಹೀಗಾಗಿ ಒಂದು ವೇಳೆ ಏನಾದ್ರೂ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಅದು ಪಕ್ಷಕ್ಕೆ ಆಗುವ ಡ್ಯಾಮೇಜ್ ಅನ್ನೋ ಗೊತ್ತಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಒಂದು ಕಡೆ ಸಿಎಂ ಲೆಕ್ಕಾಚಾರ ಇದೆ, ಮತ್ತೊಂದು ಕಡೆ ನಾಳೆ ಅಂದ್ರೆ 9ನೇ ತಾರೀಕು ಈಗಾಗಲೇ ವಿದೇಶದಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು 9ನೇ ತಾರೀಕು ದೇಶಕ್ಕೆ ವಾಪಸ್ ಆಗಿದ್ರೆ ಆ ಒಂದು ವಾಪಸ್ ಆದ ಬಳಿಕ ಜನವರಿ 10ನೇ ತಾರೀಕಿರಂದು ಸಿಎಂ ಸಿದ್ದರಾಮಯ್ಯ ಅಂದ್ರೆ ಎಐಸಿಸಿ ವರಿಷ್ಠ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ಲೋಕಸಭೆ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ, ಈಗಾಗಲೇ ಕೆಲವೊಂದಿಷ್ಟು ಹುದ್ದೆಗಳು ಅಂದ್ರೆ ಸಚಿವ ಸ್ಥಾನಗಳು ಖಾಲಿದೆ, ಸಹಕಾರ ಇಲಾಖೆ ಆಗಿರ್ಬೋದು ಮತ್ತೆ ಅಂದ್ರೆ ಹಿಂದುಳಿದ ವರ್ಗಗಳ ಇರ್ಬೋದು. ಸೊ ಹೀಗೆ ಕೆಲವೊಂದಿಷ್ಟು ಏನು ಇಲಾಖೆಗಳಲ್ಲಿ ಸಚಿವ ಸ್ಥಾನಗಳ ಖಾಲಿ ಇದೆ, ಆ ಒಂದು ಸಚಿವ ಸ್ಥಾನಗಳ ಬಗ್ಗೆ ಸಂಪುಟ ಪುನರ್ರಚನೆ ಮಾಡುವ ಬಗ್ಗೆ ಇವತ್ತು ಏನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋಕೆ ಸಮಯಾವಕಾಶವನ್ನು ಕೇಳಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಅಂದ್ರೆ ಕೇವಲ ಇದೊಂದು ಸಂಪುಟ ಪುನರ್ರಚನೆ ವಿಚಾರ ಅಷ್ಟೇ ಅಲ್ಲ, ಈಗಾಗಲೇ 2 ಕಡೆ ರಾಜ್ಯದಲ್ಲಿ ಉಪಚುನಾವಣೆ ಇದೆ. ಅಂದ್ರೆ ಮಾಜಿ ಸಚಿವ HY ಮೇಟಿ ಆಗಿರ್ಲಿ, ಜೊತೆಗೆ ಮಾಜಿ ಸಚಿವ ಇನ್ನೊಬ್ಬ ಮಾಜಿ ಸಚಿವ ದಾವಣಗೆರೆಯ ಒಂದು ಶಾಸಕ, ದಕ್ಷಿಣ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ 4 MLC ಸ್ಥಾನಗಳಿಗೆ ಚುನಾವಣೆಗೆ ಅಭ್ಯರ್ಥಿಗಳು ಘೋಷಣೆ ಮಾಡಿದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ವರಿಷ್ಠ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೋಗಲಿದ್ದಾರೆ ಅನ್ನುವ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹೋಗೋದು ಇನ್ನೂ ಖಚಿತವಾಗಿಲ್ಲ. ಯಾಕಂದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಕ್ಕರೆ ಅಥವಾ ಸಮಯವೇನಾದ್ರೂ ಕೊಟ್ಟರೆ ಅಥವಾ ಸಮಯಾವಕಾಶ ಅಂದ್ರೆ ಅವರು ಬಿಸಿ ಸ್ಕೆಡ್ಯೂಲ್ ತಮ್ಮಗಳಿಗೆ ಏನಾದ್ರು ಕೆಲವೊಂದಿಷ್ಟು ಗಂಟೆಗಳ ರಿಸರ್ವ್ ಕೊಟ್ರೆ ಅಂತ ಒಂದು ಸಂದರ್ಭದಲ್ಲಿ ಜನವರಿ 10ನೇ ತಾರೀಕಿನಂದು ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಲಿದ್ದಾರೆ. ಸೊ ಹೀಗಾಗಿ ಇನ್ನು ಈ ವಿಚಾರ ಚರ್ಚೆ ಅಂದ್ರೆ ಖಚಿತವಾದ ಮೇಲೆ ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ರೆಕಾರ್ಡ್ ಬ್ರೇಕ್ ಆದ ಮೇಲೆ ಇದೇ ಮೊದಲ ಬಾರಿಗೆ ದೆಹಲಿಗೆ ಪ್ರಯಾಣಿಸುವುದು ಆ ಒಂದು ವಿಶೇಷ ಆಗಿದೆ. ಜೊತೆಗೆ ವರಿಷ್ಠರು ಸಹ ಒಂದು ಏನು ಅವರಿಗೆ ವಿಶ್ ಮಾಡುವ ಸಾಧ್ಯತೆಗಳಿದೆ. ಸುರ್ವಿ, ಧನ್ಯವಾದಗಳು ವಿನೋದ್ ಮಾಹಿತಿಗಾಗಿ.